ಈಗ ಕಾಂಗ್ರೆಸ್ ಬರೀ ರಾಜಕೀಯ ಅಂತೇಳಿ ಆಡ್ತಾರೆ. ಅವರು ನಮ್ಮನ್ನು ತುಳಿತಾನೆ ಬಂದಿದ್ದಾರೆ ಕಾಂಗ್ರೆಸ್ನವರು. BJP ಅವರು ನಮಗೊಂದು ಅವಕಾಶ ಕೊಟ್ಟು ನಮ್ಮ ಉದ್ಧಾರ ಮಾಡಲಿಕ್ಕೆ ಒಂದು ಹೆಲ್ಪ್ ಮಾಡಿದ್ದಾರೆ. BJPಗೆ ಜಾತಿ ಧರ್ಮ ಯಾವುದಿಲ್ರಿ, ಒಂದು ಮಾನವ ಜಾತಿ ಇರೋದು ಒಂದು ಫ್ರೀ ಟಿಕೆಟ್ ಮಾಡಿ ಸಾಕು ನಮ್ಗೆ. ಕಾಂಗ್ರೆಸ್ ಸರ್ಕಾರ ಬೇಕು ನಮ್ಗೆ. ನೀನು ರೈತದೇನಿ ಕೈ ಏನೂ ಮಾಡೋಕ್ಕಾಗಲ್ಲ. ಏನೋ ಇರಲಿ BJP ಸರ್ಕಾರ ಒಂದೇ ಮಾತ್ರ. ಜೋಶಿಯವರಿಗೆ ಬೇಕಾದಷ್ಟು ಕೆಲಸ ಮಾಡಿದ್ದಾರೆ. ಜೋಶಿಯವರು ಬರಬೇಕು ಈ ಸಲೇನು. ಅವ್ರ ಮನೆ ಮಗ ಅಲ್ರಿ ಅವರು, ಈ ದೇಶದ ಮಗ ರೀ ಅವರು. ಈ ಭಾರತ ದೇಶ ಅವ್ರ ತಾಯಿ, ಈ ದೇಶಕ್ಕೆ ಮಗ ರೀ ಅವರು. ಸ್ವಾಮಿಯವರು ಮಠ ನೋಡ್ಕೋಬೇಕು, ಅದು ಬಿಟ್ಟು ಇಲ್ಲಿ ಮಾಡಿದರೆ ಆಗಲ್ಲ. ಲೋಕಸಭಾ ಚುನಾವಣೆ ಬರತೈತಿ, ಈಗ ಯಾರು ಗೆದಿಬೇಕು ನಿಮ್ಮ ಪ್ರಕಾರ? BJP ಸರ್ಕಾರ. ಯಾಕೆ? GDP ಗ್ರೋತ್ ಆಗಿದೆ. ಗ್ರೋತ್ ಆಗಿದೆ. ವಿದಿನ್ 10 years ಮೋದಿ ಅವರು ಏನೇನು ಡೆವಲಪ್ ಮಾಡಿದ್ದಾರೆ ಅಂತ ನಿಮ್ಗೆ ಅನ್ಸುತ್ತಾ? ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಿದೆ. ಓಕೆ, ಇಡೀ ದೇಶ ಬಿಟ್ಟು ನಮ್ಮ ಹುಬ್ಳಿ ನಾವು ತಗೊಂಡ್ರೆ ಪ್ರಹ್ಲಾದ್ ಜೋಶಿ ಅವರು ಸಂಸದರಾಗಿ 20 ವರ್ಷ ಆಯಿತು. ಅವ್ರೇನು ಡೆವಲಪ್ಮೆಂಟ್ ಮಾಡ್ಯಾರ ನಿಮ್ಗೆ ಅನ್ಸುತ್ತೆ? ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಿದೆ. ಸೊ 70 ವರ್ಷದ ಕಾಂಗ್ರೆಸ್ ಗೌರ್ಮೆಂಟ್, 10 ವರ್ಷದ BJP ಗೌರ್ಮೆಂಟ್, ಇದೆರಡರಲ್ಲೂ ಏನು ವ್ಯತ್ಯಾಸ ಅದ? ಜಾಸ್ತಿ ಇಂಪ್ರೂವ್ ಮಾಡಿದ್ದಾರೆ. ಅದೇ ಡೆವಲಪ್ಮೆಂಟ್ ಅಂದರೆ ನ್ಯೂ ಜನ್ರೇಷನ್ಗೆ ಏನು ಬೇಕಲ್ಲ ಅದೇ ಇಂಪ್ರೂವ್ ಮಾಡ್ತಾ ಇದ್ದಾರೆ ಮೋದಿ ಗೌರ್ಮೆಂಟ್. ಸೊ ನಿಮ್ಮ ಪ್ರಕಾರ ಕೂಡ ಮೋದಿ ಸರ್ಕಾರನೇ. ಯಾಕೆಂದರೆ ಇವಾಗೆಲ್ಲ ಈಗಿನ ಜನ್ರೇಷನ್ಗೆ ಏನು ಬೇಕಲ್ಲ ದೇಶನೂ ಇಂಪ್ರೂವ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಅಂದರೆ ರಾಜಕೀಯವಾಗಿ ಮಾಡ್ತಾ ಇಲ್ಲ, ಅವರು ಆಡಳಿತ ಮಾಡ್ತಾ ಇದ್ದಾರೆ, ಬಟ್ ಜನಕ್ಕೂ ಒಳ್ಳೇದಾಗಲಿ ಅಂಥೇಳಿ ಮಾಡ್ತಾ ಇದ್ದಾರೆ. ಈಗ ಕಾಂಗ್ರೆಸ್ ಬರೀ ರಾಜಕೀಯ ಅಂತೇಳಿ ಆಡ್ತಾರೆ. ಯಾರು ಗೆದ್ದಿತಾರಂತಂದ್ರೆ ಕೆಲಸ ಯಾರು ಮಾಡಿರ್ತಾರ ಅವ್ರು ಬರ್ತಾರೆ. ಯಾರು ಮಾಡ್ಯಾರ ಕೆಲಸ? ಈ ಸದ್ದತ್ತಂದ್ರೆ BJP ಅವರು ಮಾಡಿದಾರ. ಮೋದಿ ಗೌರ್ಮೆಂಟ್ ಅವರು ಏನು ಮಾಡ್ಯಾರ ಅನ್ಸ್ತದ್ರಿ? ಯಾವ್ದ್ರೆ ಸಾರ್ವಜನಿಕ ಕೆಲಸ, ಆಮೇಲೆ ರೋಡ್ ಇಂಥವು ಮಾಡ್ಯಾರ. ಈಗ ನಮ್ಮ ಹುಬ್ಳಿನಾಗ ಪ್ರಹ್ಲಾದ್ ಜೋಶಿ ಅವ್ರು ಅದಾರ, 20 ವರ್ಷದಿಂದ ಸಂಸದರಾಗಿ. ಅವ್ರು ಹುಬ್ಳಿಗ ಮುಂದೆ ಬೆಳೆಸಾಕತ್ತಾರ ಅಂತ ನಿಮ್ಗೆ ಅನ್ಸ್ತದ್ರಿ? ಮಾಡತ್ತಾರ ಕೆಲಸ, ಸಾರ್ವಜನಿಕ ಕೆಲಸ ಮಾಡ್ತಾರೆ ಅವರು. ಸೊ ಈ ಸತಿನೂ ಪ್ರಹ್ಲಾದ್ ಜೋಶಿ ಅವರ ಬರ್ತಾರೆ. ಅದು ಏನು ಹೆಂಗೆ ಹೇಳಕ್ ಬರ್ತೈತ್ರಿ. ಕೆಲಸ ಅಂತೂ ಮಾಡ್ಯಾರ, ಬರ್ಬೋದು. ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ನಾವು ನೋಡ್ರಿ BJPಗೆ ಹಾಕೋದು ಬಂದೀವಿ, ಇನ್ನೂ ಆದರೂ ಅದಕ್ಕೆ ಹಾಕೋದು ನಾವು. ಮೋದಿಯವ್ರು ಬಂದರೆ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆ ಕಾರಣದಿಂದ ಮೋದಿಯವರೇ ಬರಲಿ ಅಂತೇಳಿ ನಮ್ಮ ಕಡೆಯಿಂದ ಒಂದು ವಿಶ್ವಾಸ ಇದೆ. ಸರ್, 10 ವರ್ಷ ಮೋದಿ ಅವರ ಆಡಳಿತದಲ್ಲಿ ಏನೇನು ಡೆವಲಪ್ಮೆಂಟ್ ಆಗ್ಯಾವ ಅಂತ ನಿಮ್ಗೆ ಅನಿಸ್ತದೆ? ಎಲ್ಲದೂ ಆಗಿದೆ, 90%. ಈಗ ಏನು ಕೆಲಸ ಇಲ್ದವ್ರಿಗೆ ಕೆಲಸ ಸಿಕ್ಕಿದೆ, ಆಮೇಲೆ ಒಳ್ಳೆ ಕೆಲಸಗಳು ಆಗಿದ್ದಾವೆ. ಯಾರೂ ಮಾಡದೇ ಇರೋ ಕೆಲಸಗಳು ಎಲ್ಲ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಅವರೇ ಬರಲಿ ಅನ್ನೋದು ಒಂದು ಒಳ್ಳೆಯ ಉದ್ದೇಶ ಅಷ್ಟೇ. ಮೋದಿಯವ್ರ ಹೆಸರು ಹೇಳ್ಕೊಂಡೆ ಈಗ ಎಲ್ಲರೂ ಗೆದ್ದಿತಾ ಇದ್ದಾರೆ, ಹಂಗಾಗಿ ಗೆಲ್ತಾರೆ. ಮಾಡಿದ್ದಾರೆ ಎಲ್ಲ ಏರಿಯಾದಲ್ಲಿ ರೋಡ್ ಮಾಡಿದ್ದಾರೆ, ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಹಂಗಾಗಿ ಅವರು ಬರ್ತಾರೆ ಅನ್ನೋದು 100%. ಸೊ ಔಟ್ ಆಫ್ 10 ಪ್ರಹ್ಲಾದ್ ಜೋಶಿ ಅವರು ಇಲ್ಲಿ ಸಂಸದರಾಗಿ ಕೆಲಸ ಮಾಡ್ಯಾರ, ನೀವು ಎಷ್ಟು ರೇಟಿಂಗ್ ಕೊಡ್ತೀರಿ? 8.5. ಮತ್ತು 70 years ಕಾಂಗ್ರೆಸ್ ಆಡಳಿತ, 10 ವರ್ಷದ BJP ಆಡಳಿತ, ಇದೆರಡರ ನಡುವೆ ಏನು ವ್ಯತ್ಯಾಸ ಇದೆ? ಏನು ವ್ಯತ್ಯಾಸ ಇದೆ ಅಂದರೆ ಅವರು ನಮ್ಮನ್ನು ತುಳಿತಾನೆ ಬಂದಿದ್ದಾರೆ ಕಾಂಗ್ರೆಸ್ನವರು. BJP ಅವರು ನಮಗೊಂದು ಅವಕಾಶ ಕೊಟ್ಟು ನಮ್ಮ ಉದ್ಧಾರ ಮಾಡಲಿಕ್ಕೆ ಒಂದು ಹೆಲ್ಪ್ ಮಾಡಿದ್ದಾರೆ. ಆ ಕಾರಣಕ್ಕಾಗಿ BJP ಅವರು ಒಳ್ಳೆಯದು. BJP ಗೆದ್ದೈತ್ರಿ. BJP ಯಾಕೆ ಗೆದಿಬೇಕ್ರಿ? BJP ಯಾಕೆ ಗೆದಿಬೇಕ್ರಿ? ಅಂತಾರೆ ಒಟ್ಟು ಎಲ್ಲರೂ ನಾವು ಅಂತೇವೆ. ನಮ್ಮ ಪ್ರಕಾರ ನರೇಂದ್ರ ಮೋದಿ ಅವರು BJP ಒಳ್ಳೆ ಕೆಲಸ ಇದೆ ಮೇಡಮ್. ಅಭಿವೃದ್ಧಿ ಆಗತ್ತೆ ರೀ. ಅವ್ರು ಬಂದ್ರೆ ಅಭಿವೃದ್ಧಿ ಆಗತ್ತೆ, ದೇಶ ಅಭಿವೃದ್ಧಿ ಆಗತ್ತೆ. ಅವ್ರ ಮನೆ ಮಗ ಅಲ್ರಿ ಅವರು, ಈ ದೇಶದ ಮಗ ರೀ ಅವರು. ಈ ಭಾರತ ದೇಶ ಅವ್ರ ತಾಯಿ, ಈ ದೇಶಕ್ಕೆ ಮಗ ರೀ ಅವರು. ದೇಶ ನನ್ನ ಮನೆ, ನನ್ನ ಭಾರತ ದೇಶ ನನ್ನ ಮನೆ. ನಾನು ಇಲ್ಲಿರೋರೆಲ್ಲರೂ ನನ್ನ ತಮ್ಮಗಳು, ನನ್ನ ತಂದೆ ತಾಯಿ ಇವ್ರ ಸಲುವಾಗಿ ನಾನು ಜೀವ ಮುಡಿಬಿಡ್ಬೇಕು, ನನ್ನ ದೇಶ ಮುಂದೆ ತರಬೇಕು ಅಂತ ಅವರು ಒಂದು ಗೆಲುವು ಐತ್ರಿ. ಅವರು ಗೆಲುವು ಆಗಲ್ಲ ಅಂತ ನಮ್ಮ ಒಂದು ಎಲ್ಲರ ಆಶಯ, ನಮ್ದು ಇಲ್ಲಿರೋರ್ದು ಎಲ್ಲರ ಆಶಯ ಇದೆ ರೀ. ಆನಂತರ ಎಲ್ಲ ದೇಶದ ಜೊತೆ ಈಗ ಎದೆ ಎಬ್ಬಿಸ್ಕೊಂಡು ತಲೆ ಎತ್ಕೊಂಡು ನಡೀತಾ ಇದೆ ನಮ್ಮ ದೇಶ. ಇದೇ ಥರ ನಡಿಬೇಕು ಅನ್ನೋ ನಮ್ಮ ಒಂದು ಆಶಯ ನಮ್ಮದು. ಆದರೆ ನಮ್ಮ ಲಕ್ಷ್ಯದಾಗ ಇರೋದು ಮಾತ್ರ ನರೇಂದ್ರ ಮೋದಿ ಅವರು.
ಅವ್ರು ಒಂಥರ ಶ್ರೀಕೃಷ್ಣ ಪರಮಾತ್ಮ ಇದ್ದಂಗೆ ಮಾಡ್ತಾರೆ, ಏನೋ ಒಂದು ಮಾಡ್ಯಾಕ್ರ ಒಟ್ಟು ಬಿಡಂಗಿಲ್ಲ ರೀ. ಸೊ 70 ವರ್ಷದ ಕಾಂಗ್ರೆಸ್ ಸರ್ಕಾರ ಏನ್ ಮಾಡದ ಮತ್ತೆ 10 ವರ್ಷನಾಗ ಮೇಡಮ್ BJP ಸರ್ಕಾರ 100 ಅಲ್ಲ 70 ವರ್ಷ ಮಾಡಿದ್ದು ಈಗ 5 ವರ್ಷ ಮಾಡಿ ತೋರಿಸ್ಬಿಟ್ರು ಅವರು. ಇನ್ನು ಮುಂದೆ 5 ವರ್ಷ ಸ್ಪೀಡ್ ಕೊಟ್ರೆ ಎಲ್ಲ ದೇಶದಕ್ಕಿಂತ ಮೊದಲು 1ನೇ ಸ್ಥಾನದಾಗ ನಮ್ಮ ದೇಶ ಇರುತ್ತೆ ನನ್ನೊಂದು ಒಪಿನಿಯನ್. ನಮ್ಮ ವಿಶ್ವಕ್ಕನ 1ನೇ ಸ್ಥಾನ ಇರುತ್ತೆ ಭಾರತ, ಅದು ಒಂದು ನಮ್ಮ ಹೆಮ್ಮೆ. ಜಾತಿ BJPಗೆ ಜಾತಿ ಧರ್ಮ ಯಾವುದು ಇಲ್ರಿ, ಒಂದು ಮಾನವ ಜಾತಿ ಇರೋದು ಒಂದೇ, ಗಂಡು ಹೆಣ್ಣು 2 ಜಾತಿ ಏನ್ರಿ. ಮಾನವ ಧರ್ಮಕ್ಕೆ ಜಯವಾಗಲಿ. ಎಲ್ಲರೂ ಬೇಕು ನಮ್ಗೆ, ಎಲ್ಲರೂ ನಮ್ಮಂಗೆ ಮನುಷ್ಯರು, ಎಲ್ಲರ ಮೈಯಾಗಿರೋದು ಕೆಂಪು ರಕ್ತನ, ಮತ್ತು ಬೇರೆ ರಕ್ತ ಇಲ್ರಿ. ಎಲ್ಲರೂ ಮಣ್ತಮ್ಗಳು ನಾವು, ಒಂದೇ ತಾಯಿ ಮಕ್ಕಳು ನಾವು. ಎಲ್ಲರಿಗೂ ಒಳ್ಳೇದಾಗಬೇಕು, ಸರ್ವ ಜನ ಸುಖಿನೋ ಭವಂತಿ. BJP ಬಂದ್ರೆ ಮಾತ್ರ ಯಾರನ್ನೂ ಬೀದಿ ಒಳಗೆ ಬಿಡಕ್ಕೆ ಬರೋಂಗಿಲ್ಲ. ಎಲ್ಲರೂ ಆರಾಮಾಗಿ ಇರ್ಬೋದು, 3 ಹೊತ್ತು ಊಟ ಮಾಡಿ ತಮ್ಮ ಜೀವನ ತಾವು ನೆಮ್ಮದಿಯಿಂದ ಸಾಗಿಸ್ಬೋದು. ಸರ್ 2024 ಲೋಕಸಭಾ ಚುನಾವಣೆ ಇನ್ನೇನು ಬರ್ತಾ ಇದೆ, ಆವಾಗ ಯಾರು ಗೆದ್ದಿತಾರಂತ ನಿಮ್ಗೆ ಅನ್ಸುತ್ತೆ? ನಮ್ಮದು ಇಲ್ಲಿಕಿನ ನಮ್ಗೆ ಮೋದಿನ ಮುಖ್ಯ ಆಗಿಬಿಟ್ಟೈತೆ ರೀ. BJPನ ಬರ್ಬೇಕು. BJP ಬಂದರೆ ದೇಶ ಉಳಿತೈತಿ, ಆವಾಗ ಯುವಕರಿಗೇನೋ ಒಂಥರ ಶಕ್ತಿ ಬರ್ತೈತಿ. ಅದ್ರ ಸಲುವಾಗಿ ನಾವು ಮೋದಿ ಬರಲಿ ಅಂತ ನಾವು ಆಶಯ ಮಾಡ್ತೀವಿ. ಯಾರು ಇಲ್ಲಿ ಯಾರು ನಿಂತವ್ರು ಯಾರು ಬಿಟ್ಟರು ಗೊತ್ತಿಲ್ಲ, ಒಟ್ಟು ಇಲ್ಲಿಂದ ಆರಿಸೋದ್ರೆ ಮೋದಿನ ಆರಿಸಿ ಬಂದಂಗೆ ಅಂತ ನಮ್ಮ ಅನಿಕೆ. ಮೋದಿ ಬಂದ್ರೆ ನಾವು ಒಳ್ಳೆಯದು. ಸೊ ಈ 10 ವರ್ಷದಾಗ ಮೋದಿ ಏನೇನೆಲ್ಲ ಬೆಳವಣಿಗೆ ಮಾಡ್ಯಾರ ನಿಮ್ಗೆ ಅನ್ಸುತ್ತೆ? ನಾವು 70 ವರ್ಷ ಕಾಣದಂಥದ್ದು 10 ವರ್ಷದಾಗ ಕಂಡವಂತ ನಮ್ಗೆ ಅನಿಸೈತೆ ರೀ. ರೋಡ್ ಹೊತ್ತು ಏನೈತಿ ಎಲ್ಲ ಏನೈತಲ್ಲ, ಚಕ್ಕಡಿ ಅಡ್ಡಾಡಕ್ಕೆ ಬರ್ತಿದ್ದಿಲ್ಲ, ಚಕ್ಕಡಿ ಆಡಕ್ತಿದ್ದಿಲ್ಲ, ನಡೆಯಕ್ಕೆ ಬರ್ತಿದ್ದಿಲ್ಲ ಅಂತಾರು ರಸ್ತೆ 3-4-5 ಡಬಲ್ ರೋಡ್ ರಸ್ತೆ ಮಾಡಿದ್ದಾರೆ. ಎಲ್ಲ ರೋಡು BJP ಬಂದ್ರೆ ಸುಧಾರಣೆ ಆಗೈತೆ, ಸುಧಾರಣೆ ಆಯ್ತು. ರಾಮ ಮಂದಿರ ಆಯ್ತು, ಅದೆಲ್ಲ ದೇವ್ರಿಗೆ ದೇವಭಕ್ತಿ ಇದ್ದಂಗೆ ನೋಡಿ. ದೈವ ಭಕ್ತಿ ಮೋದಿಯವರು ಆರಾಧಕರು, ಹಿಂದೂ ಆರಾಧಕರು ಅಂತ ನಾವು ಮೋದಿನ ಬರಲಿ ಅಂತ ನಂಬುದು. ಹಿಂದೂ ಆರಾಧಕರು ಮೋದಿ ಅಂತ, ಮೋದಿನ ಬರಲಿ ಅಂತ ನಮ್ಗೆ ಆಸೆ. ದೇಶ ನಮ್ಮ ಕೈಯಾಗಿರ್ಬೇಕಾದ್ರೆ ಮೋದಿ ಸಾಹೇಬ್ರು ಬರ್ಬೇಕು. ದೇಶ ನಮ್ಮ ಕೈಯಾಗ, ನಮ್ಮ ಪ್ರತಿಯೊಬ್ಬರ ಮನೆ ಒಳಗೆ, ನಮ್ಮ ಪ್ರತಿಯೊಬ್ಬರ ಮನೆ ಮಕ್ಕಳಿಗೆ ಒಂದು ಒಳ್ಳೇದಾಗುತ್ತೆ. ನಮ್ಮ ದೇಶ ನಮ್ಮ ಕೈ ಒಳಗಿರ್ಬೇಕಂದ್ರೆ ಮೋದಿ ಸಾಹೇಬ್ರು ಬರ್ಬೇಕು. ಹಂಗಂತಲ್ರಿ, ಅವರು ಎಲ್ಲರಿಗೂ ಒಂದು ಒಳ್ಳೆ ಅಭಿಪ್ರಾಯ ಇರುವಂಥ ಮನುಷ್ಯ ಅದಾರ ಸಾಹೇಬ್ರು, ಒಳ್ಳೇದು ಮಾಡ್ತಾರೆ ಅಂತ ನಮ್ಮ ಒಂದು ಒಪಿನಿಯನ್. ಹೇಳ್ತೇನೆ ಮೇಡಮ್, ಯಾರು ತಂದೆ ತಾಯಿನ ಇದುವರೆಗೂ ಯಾವುದು ದೇವಸ್ಥಾನ ನೋಡ್ಸಿಲ್ಲ. ಇದುವರೆಗೂ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಮಾಡಿ ಇಡೀ ಕರ್ನಾಟಕದಾಗ ಎಲ್ಲ ದೇವಸ್ಥಾನನೂ ಸುಚ್ಚಾನ್ರಿ. ಯಾಕೆ ತಂದೆ ತಾಯಿಗಳನ್ನು ಬೆಳವಣಿಗೆ ಮಾಡ್ಯಾನ್ರಿ. ಅವರು ಅಷ್ಟು ಕನಸಿತ್ತು, ತಂದೆ ತಾಯಿಗಳಿಗೆ ಕನಸಿತ್ತು. ಎಲ್ಲ ದೇವಸ್ಥಾನ ನಮ್ಮ ಮಗ ನೋಡಿಸ್ತಾನಿಲ್ಲ ಅಂತಂದು ಈಗ ನನ್ನ ಹಿಡ್ಕೊಂಡು ಹೇಳ್ತೇನೆ ರೀ. ನಾನು ನೋಡಿಸಿಲ್ಲ, ನಮ್ಮ ತಂದೆ ನಾಯಿ ನೋಡಿ ಬಂದ್ರೆ ಯಾಕೆ ಗೊತ್ತ, ಒಂದು ಫ್ರೀ ಟಿಕೆಟ್ ಮಾಡಿ ಸಾಕು ನಮ್ಗೆ. ಕಾಂಗ್ರೆಸ್ ಸರ್ಕಾರ ಬೇಕು ನನಗೆ ಇಷ್ಟ. 2024 ಲೋಕಸಭಾ ಚುನಾವಣೆ ಇನ್ನೇನು ಬರಾಕತ್ತೈತ್ರಿ, ಯಾರು ಗೆದ್ದಿತಾರ ನಿಮ್ಗೆ ಅನ್ಸುತ್ತೆ? ಅವ್ರು ಗೆದಿತಾರ ಬಿಡ್ತಾರ ಅವ್ರು ಇಷ್ಟ ಅದ. ಇಷ್ಟದ್ರ ಬದುಕಿದ್ದ ಕಾಂಗ್ರೆಸ್ ನಿಂತರ ಬದುಕಿಲ್ಲ, ಏನಿಲ್ಲ. BJP ಅವ್ರ ನಿಂತರ ನಾವು ಬದುಕಿದ್ದು, ಅದು ಹೇಳ್ತೇನೆ ರೀ ನಿಮಗೆ. ಏನಂತಂತ ನಾ ಹೇಳ್ತೀನಿ, ಇದು ಬ್ಲ್ಯಾಕ್ ಮನಿ ಪನಿ ಎಲ್ಲ ಇವೆಲ್ಲ ಅವರೆಲ್ಲ ದುಡ್ಡೆಲ್ಲ ಬ್ಯಾನ್ ಮಾಡಿದ್ರು, ಒಪ್ತೀನಿ. 500 ನೋಟ್ ಬಂತ 200 ನೋಟ್ ಬಂತು, ಹೌದಾ? 10 ನೋಟ್ ಎಲ್ಲಿ ಹೋಯ್ತು ಈಗ? ನಾನು ಕೇಳ್ತಾರೆ 10 ನೋಟ್ ಎಲ್ಲಿ ಹೋಯ್ತು ಇವಾಗ? ಕಾಂಗ್ರೆಸ್ದವರು ಈಗ ಆಡಳಿತ ಮಾಡಿದ್ರೆ ಅವರು 10 ಗಟ್ಟಿ ಕೊಟ್ಟರು. ಸುಮ್ಮನೆ ಬರೋದು BJPನೇ. ನನಗೆ ಆಧಾರ್ ಕಾರ್ಡ್ ಫ್ರೀ ಅಂದ್ರೆ ಟ್ಯಾಕ್ಸ್ ಕಟ್ಟತ್ತಿದ್ದೆ ಯಾರು? ಹಾಂ, ದುಡ್ದು ನೀ ಕರೆಂಟ್ ಬಿಲ್, ನೀನು ಕರೆಂಟ್ ಬಿಲ್ದಾಗ ಬಾರಿಸ್ತಾರೆ ಅವ್ರು, ಎದ್ರಾಗ ಬಾರಿಸ್ತಾರೆ, ಹೌದಾ? ತಡಿ ಹೋಣ, ಎಲ್ಲ ಹೇಳ್ತಾನೆ ತಡಿ. ನೀ ಸುಮ್ಮನೆ ಯಾರು ಮಾತಾಡಕ್ಕೆ ಹೋಗ್ಬೇಡ್ರಿ, ಸುಮ್ಮನೆ ಕರೆಕ್ಟಾಗಿ ಹೇಳ್ರಿ. ಕಾಳು ಕಡಿ ಎಲ್ಲ ರೈತರದ್ದು ಏನಾಯ್ತು ಬಾಳೆ. ಮೆಣಸಿನ್ಕಾಯಿ ರೇಟ್ ಡೌನ್ ಆತಲ್ಲಿ. ಇದ್ರಾಗ ಬ್ಯಾಡಿಗೆ ಒಳಗೆ ಸ್ಕಾರ್ಪಿಯೋ ಸುಟ್ರು. ನೀನು ರೈತ ಅದೇನು ಇಲ್ಲ ಹೌದಿಲ್ಲ? ನೀ ಶ್ರಮ ಪಟ್ಟಿದ್ದು ನಿನಗೇನ್ರ ನಿಂಗೆ ಲಾಭ ಸಿಕ್ಕೈತಂತ ಹೇಳಿ ಅನ್ಬೇಕಂದ್ರೆ ಸಿಕ್ಕಿಲ್ಲಲ್ಲ. BJPಗೆ ಓಟ್ ಹೊತ್ತೆ, BJPಗೆ ಓಟ್ ಹೊತ್ತು. ಕೈ ಏನೂ ಮಾಡೋಕ್ಕಾಗಲ್ಲ, ಕೈ ಬರೀ ಇದೆ, ಆಶ್ವಾಸನೆ ಇದೆ. ನಮಗೆ ನೌಕರಿ ಆಗಿದ್ದು ನೌಕರಿ ಆಗಲಿಲ್ಲ, ನೌಕರಿ ಕೊಡಾರ ಯಾರು? ಹಾಂ, BJPಗೆ ಓಟ್ ಹಾಕ್ತೀನಿ ಹೇಳ್ತೀನಿ. 3 ವರ್ಷ BMTC ನೌಕರಿಗೆ ನಾವು ಡ್ರೈವರ್ಸ್, ನಾವು ಒಂದೇ ಕಂಪ್ನಿಯಾಗ ಕೆಲಸ ಮಾಡ್ತೀವಿ ಬೇಂದ್ರೊಳಗೆ. ನಾವು BMTC ನೌಕರಿಗೆ ಹೋದ ಸರಿ ಹಾಕಿ ಲಿಸ್ಟ್ನಾಗ ಬಂದಿಲ್ಲ. ನಮ್ಮದು ಹಿಂದೂ ಲಿಂಗಾಯತ್ ಬರುತ್ತೆ ರೀ, ನಮ್ಮ ಹಿಂದೆ ಇಟ್ಟರೆ ಲಿಸ್ಟ್ನಾಗ. ಅದು ಯಾಕೆ ಹಿಂಗೆ ಅಂತ
ಅವ್ರವ್ರದ್ದು ವೈಯಕ್ತಿಕ ನಾವು ಏನು ಮಾತಾಡಕ್ಕೆ ಬರಲ್ಲ. ಈ ಪಬ್ಲಿಕ್ ಸರ್ವೆಂಟಿ ಒಳಗೆ ನಾವು ಮಾತಾಡ್ತಿರೋದು. ನಮ್ಮ ಜನರ ಸೇವೆಗೆ ಏನೈತಿ, BJP ಸರ್ಕಾರ ಒಳ್ಳೇದಂತ ನಾವು ಒಪ್ತೀವಿ. ಸಿಸ್ಟರ್ ನಾವು ಹೇಳ್ತಾ ಇರೋದು ಏನೋ ಇರಲಿ, BJP ಸರ್ಕಾರ ಒಂದೇ ಮಾತ್ರ. ಈ ಬಾರಿ 2024 ಲೋಕಸಭಾ ಚುನಾವಣೆ ಇನ್ನೇನು ಬರ್ತದ್ರಿ. ನಿಮ್ಮ ಪ್ರಕಾರ ಯಾರು ಗೆದ್ದಿದ್ದಾರೆ? ನನ್ನ ಪ್ರಕಾರ ಮೋದಿನೇ. ಮೋದಿ ಅವರು 10 ವರ್ಷ ಈಗ ಆಡಳಿತದಲ್ಲಿದ್ದರು. ಅವ್ರು ಏನೇನು ಬೆಳವಣಿಗೆ ಮಾಡ್ಯಾರಂತ ನಿಮ್ಗೆ ಅನಿಸ್ತದ? ಮಾಡಿದ್ದಾರೆ, ಹೆಣ್ಮಕ್ಳಿಗೂ ಮಾಡಿದ್ದಾರೆ, ಗಂಡು ಮಕ್ಕಳಿಗೂ ಮಾಡಿದ್ದಾರೆ. ಉದ್ಯೋಗ ಖಾಲಿ ಕುಂತವ್ರಿಗೂ ಉದ್ಯೋಗ ಮಾಡಿರಿ, ಏನಾರ ಮಾಡಿರಿ, ಸಾಧಿಸ್ರಿ ಅಂತ ಹೇಳಿದ್ದಾರೆ. ಇಲ್ಲೆಲ್ಲ ಸಿಟಿ ಎಲ್ಲ ಇಂಪ್ರೂವ್ ಮಾಡಿದ್ದಾರೆ. ಜೋಶಿಯವರಿಗೆ ಬೇಕಾದಷ್ಟು ಕೆಲಸ ಮಾಡಿದ್ದಾರೆ. ಜೋಶಿಯವರು ಬರಬೇಕು ಈ ಸಲೇನು. ಸೊ 10ರಲ್ಲಿ ಪ್ರಹ್ಲಾದ್ ಜೋಶಿ ಅವರು ಎಷ್ಟು ಕೆಲಸ ಮಾಡಿದ್ದಾರೆ? 10ರಲ್ಲಿ ನೀವು ರೇಟ್ ಮಾಡಂದ್ರೆ ಎಷ್ಟು ಮಾಡ್ತೀರಿ? 9 ಮಾಡ್ಬೋದು. ಸೊ ಈ ಸತಿನೂ ಹುಬ್ಳಿಯಲ್ಲಿ ಪ್ರಹ್ಲಾದ್ ಜೋಶಿ ಅವರೇ ಸಂಸದರಾಗ್ತಾರೆ. ಹುಬ್ಬಳ್ಳಿಯಲ್ಲಿ ಪ್ರಹ್ಲಾದ್ ಜೋಶಿನೇ ಬರ್ತಾರೆ. ಸರ್, ದಿಂಗಾಲೇಶ್ವರ ಸ್ವಾಮಿ ಅವರು ಇವಾಗ ಕಾಂಗ್ರೆಸ್ ಪರ ನಿಂತಾರ. ಅವ್ರು ಹೇಳ್ತಾರ ಮೋದಿ ಪ್ರಹ್ಲಾದ್ ಜೋಶಿ ಅವರು ಜಾತಿ ಜಾತಿ ಅಂತ ಹೇಳಿ ಮಾತಾಡ್ತಾರೆ ಅಂತ ಹೇಳಿ, ಅದು ಸತ್ಯನಾ? ಅವರು ಓಟ್ ಹೊಡಿಯೋ ಸಲುವಾಗಿ ಹಂಗೆ ಮಾಡ್ತಾರೆ. ಆದರೆ ಇಲ್ಲಿ ಕೆಲಸ ಮಾಡಿದ್ದು ಜೋಶಿಯವ್ರು ನೋಡ್ತಾರಲ್ಲ, ಜನ ಇಲ್ಲಿ ಅಡ್ಡಾಡ್ತಾರೆ, ನೋಡ್ತಾರೆ ಏನೇನು ಮಾಡಿದ್ದಾರೆ ಏನೇನಿಲ್ಲ ಅಂತ, ಅದರ ಮೇಲೆ ಓಟ್ ಕೊಡ್ತಾರೆ. ಸ್ವಾಮಿಯವರು ಮಠ ನೋಡ್ಕೋಬೇಕು, ಅದು ಬಿಟ್ಟು ಇಲ್ಲಿ ಮಾಡಿದರೆ ಆಗಲ್ಲ. ಮಠ ನೋಡೋ ಕೆಲಸ ಅವ್ರದ್ದು. ಇಲೆಕ್ಷನ್ ಇದು ಮಾಡಿದ್ರೆ ಅವ್ರಿಗೆ ಒಳ್ಳೇದಾಗಲ್ಲ. ಮಂದಿ ಕೆಲಸ ಸೇವೆ ಮಾಡ್ಕೊಂಡು ಮಠದಲ್ಲಿ ಇರಬೇಕು. ಅವರು ಓಟ್ ಮಾಡೋ ಸಲುವಾಗಿ ಇಷ್ಟೆಲ್ಲ ಕೆಲಸ ಮಾಡ್ತಾರೆ ಅವರು. ಅದರಿಂದ ಏನು ಉಪಯೋಗ ಆಗಲ್ಲ. ಆದರೂ ಭಕ್ತರದಲ್ಲೇ ಮಠ ಆಗ್ಬೇಕು. ಸ್ವಾಮಿಗಳು ಅಂತ ಮಾಡಿದ್ರು ಮಠನಲ್ಲ, ಹೌದು ಸರ್. ಸ್ವಾಮಿಗಳು ಒಂದು ಏನೋ ಒಂದು ಆಶ್ರಮ ನಡ್ಸೋಕೆ ಒಂದು ಸ್ವಾಮಿಗಳು ಒಂದು ಇದು ಉದ್ದೇಶ ಅದು. ಆದರೆ ಒಂದು ಭಕ್ತರು ಎಲ್ಲರೂ ಬಂದಿಂದನೇ ಮಠ ಅಲ್ಲ. ಹೌದು, ಅದು ಮಠದಲ್ಲಿ ಸ್ವಾಮಿಗಳು ಅಷ್ಟೇ ಇದ್ರೆ ಮಠ ಆಗತ್ತಾ? ಹೌದು, ಈಗ ಭಕ್ತರು ಸ್ವಾಮಿಯವ್ರು ಚಲೋ ಅದಾರ ಅಂತ ಮಠಕ್ಕೆ ಹೋಗ್ತೇವಲ್ಲ. ಈಗ ನಾವು ಸಿದ್ಧಾರ ಮಠಕ್ಕೆ ಹೋಗ್ತೇವೆ, ಮೂರ್ತಾವ್ರ ಮಠಕ್ಕೆ ಹೋಗ್ತೇವೆ. ಸ್ವಾಮಿಯವ್ರು ಚಲೋ ಮಾಡ್ಯಾರ ಹೋಗ್ತೇವಲ್ಲ ನಾವು. ಸರ್, ಮಠ ಬೇರೆ, ಸ್ವಾಮೀಜಿ ಬೇರೆ, ರಾಜಕೀಯ ಬೇರೆ. ಮಠಕ್ಕೆ ನಾವು ಏನು ತೊಂದರೆ ಮಾಡಿಲ್ಲ. ಅವರೇ ತಗೊಂಬಂದಿದ್ದು ಸ್ವಾಮಿಗಳನ್ನ, ಅವರೇ ತಗೊಂಬಂದಿದ್ದು ಸ್ವಾಮಿಗಳನ್ನ. ಎಲೆಕ್ಷನ್ನಿಗೆ ನಿಂತಾರ. ಅಲ್ಲ ಮೇಡಮ್, ಅವರೇ ತಗೊಂಬಂದಿದ್ದು ಸ್ವಾಮಿಗಳನ್ನ. ಅಲ್ಲ, ನಾವು ಆ ಸ್ವಾಮಿಗಳ ಬಗ್ಗೆ ಅಷ್ಟೇ ಮಾತಾಡಿದ್ದು. ಸ್ವಾಮಿಗಳು ಎಲೆಕ್ಷನ್ನಿಗೆ ನಿಂತಾರ. ಇಲ್ಲ, ನಿಂತಿಲ್ಲ, ಯಾರು ನಿಂತಿಲ್ಲ. ನಾವು ಮಾತಾಡೋದು ನಿಂತಾರ್ರಿ ಸರ್. ವೀರಶೈವ ಲಿಂಗಾಯತರ ಸ್ವಾಮಿಗಳು ನಿಂತರು ಕೂಡ ನಮ್ಮ ಲಿಂಗಾಯತ ಮಠಗಳು ಬೆಳಿಬೇಕ್ರಿ. ಲಿಂಗಾಯತ ಮಠಗಳು ಬೆಳಿಬೇಕಂದ್ರೆ ರಾಜಕಾರಣದವರು ಸಪೋರ್ಟ್ ಮಾಡ್ಬೇಕು. ಅದಕ್ಕೆ ಮಠಗಳು ಬೆಳಿಬೇಕು. ಸರ್, ಮಠಗಳು ಬೆಳಿಬೇಕು ಅಂತ ರಾಜಕಾರಣಿಗಳು ಸಪೋರ್ಟ್ ಮಾಡಬೇಕೇ ಹೊರತು ಸ್ವಾಮೀಜಿಗಳೇ ಹೋಗಿ ನಾನು ರಾಜಕಾರಣಿ ಆಗ್ತೀನಿ ಅಂದ್ರೆ ಅದು ಒಪ್ಪಬೇಕೇನ್ರಿ? ಅದು ಒಪ್ಪುವಂಥ ಮಾತಲ್ಲ ಮೇಡಮ್. ಮಠ ಬೆಳೆಸೋದು ಅಷ್ಟೇ ಕರ್ತವ್ಯ ಅವ್ರದ್ದು. ರಾಜಕಾರಣದ ಅದು ಸಾರ್ವಜನಿಕರಿಗೆ ಆದ ಬೇರೆ, ಇದು ಮಠ ಬೇರೆ. ಮಠ ಗುರುಗಳು ಬೆಳೆಸ್ಬೇಕು, ಸಾರ್ವಜನಿಕರು ಬೆಳೆಸ್ಬೇಕು. ರಾಜಕಾರಣದವ್ರಿಗೆ ಏನೋ ಸ್ವಲ್ಪ ಅದಕ್ಕೆ ಸಹಾಯ ಮಾಡಬೇಕು. ಸರ್, ನಾನು ಒಪ್ಕೋತೀನಿ. ಮಠ ಬೆಳಿಬೇಕು ಅಂತಂದ್ರೆ ರಾಜಕಾರಣಿಗಳು ಸಪೋರ್ಟ್ ಮಾಡಬೇಕು, ಅದು ನಾವು ಒಪ್ಕೋತೀನಿ. ಹಂಗಂತ ಹೇಳಿ ಸ್ವಾಮಿಗಳೇ ಹೋಗಿ ನಾನೇ ರಾಜಕಾರಣಿ ಆಗ್ತೀನಿ ಅಂದ್ರೆ ಅದು ಕರೆಕ್ಟ್ ಏನು? ಕರೆಕ್ಟ್ ಅಲ್ಲ ಮೇಡಮ್, ಕರೆಕ್ಟ್ ಅಲ್ಲ ಅದು. ಹುಬ್ಳಿ ಧಾರವಾಡ ರೋಡ್ ಬೆಳವಣಿಗೆ ಮಾಡಿದಾರೋ ಮತ್ತು ಕಾಲನಿ ಒಳಗೆ ಎಲ್ಲ ಡೆವಲಪ್ ಆಗ್ತಾ ಇದೆ. ಇನ್ನೂ ಎಲ್ಲ ಪೂರ್ತಿ ಆಗಿಲ್ಲ, ಆಗ್ತಾ ಇದೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.